ತಾಳ್ರ ನಿಮ್ಮದೇ ಹಾಕ್ತೀನಿ, ವಿಡಿಯೋ ಮಾಡ್ಕೊತೀನಿ. ಉಮೇಶನ್ನ ನಾನು ಆ ಊರು ನಮ್ಮೂರು ಹಬ್ಬದಲ್ಲಿ ನೋಡಿದ್ದೆ. ಅಂದರೆ ಊರಿಗೆ ಹೋಗ್ತಾ ಇದ್ದ. ಹೋಗಿ ಅಲ್ಲಿಗೆ ಹೋಗಿ ಕಾಣಿಸ್ತದೆ ಚೆನ್ನಾಗಿ. ಬಾ ಮುಂದಕ್ಕ ಚಂದ್ರಮ್ಮ, ಒಂಚೂರು ಈ ಕಡೆಗೆ ಬಾರೆ, ಈ ಕಡೆಗೆ ತಿರಿ ಕಡೆ. ಆ ಕವರ್ ಕೆಳಿ ಕೊಡೆ. ಗಾಯತ್ರಿ ಸೈಡಿ ನಿಂತ್ಕೋ. ಒಬ್ರವೂ ಮಕ ಕಾಣ್ತಾ ಇಲ್ಲ ಕಣ್ರಿ. ಆಶಾ ಈ ಕಡೆ ತಿರುಗಿ. ಏಯ್ ತೊಳ್ಕೊಂಬಂದಿರ್ತಾರೆ ಬಿಡಮ್ಮ. ಮಳೆ ಬೇರೆ ಅಂತಿರು ಕೂಡ ಹತ್ತೈತಲ್ಲ. ಹಾಕ್ಬಿಡಿ ಕರ್ಪೂರ ಆಯ್ತು ತಗೊಳ್ಳಿ. ಅತ್ತ ಅತ್ತೆ ಇಡ್ಕೊಳ್ರಿ. ಯಾರ ಫೋನ್ ನಾವು ಹತ್ತೀವಿ. ಇಡ್ಕೊಳ್ಳ ಫೋನು. ಫೋನ್ ಮಾಡ್ರಿ ಆಮೇಲೆ ಎತ್ಕೊಂಡು ಫೋನ್. ಬರ್ತಾರೆ ಇನ್ನು 5 ನಿಮಿಷ. ಯಾಕೆ ಲಾಸ್ಟ್ ಬಿಡ್ಕೊಂಡ್ಬಿಟ್ಟಿದ್ಯಾ? ನಮ್ದು ಲಾಸ್ಟ್ ಇಟ್ಟು ನಮ್ಮೂರ್ ತೊರೆ ನೋಡು. ನಮ್ಮೂರ್ ಕಡೆ ಹಿಂಗೆ ನೀರು ಹರಿಯೋದು ಮನೆ ಹತ್ರ ಬರುತ್ತೆ. ವಸಂತ ಹುಡುಗರೆಲ್ಲ ಗೊತ್ತಿಲ್ಲ. ಹೌದಾ? ಉಮೇಶ್ ಆಯ್ತಾ ತಿರುಗೋ. ಕಾಲು ಎಂತರ ಕೊಟ್ಕೋ. ಆಮೇಲೆ ಸೆಲ್ಫೀಸ್. ಯಾವುದು ಇದು? ಮಳವಳ್ಳಿ. ಯಾಕೆ ಬೇಡಪ್ಪ, ಸಾಕು 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 ಸಾಕು. ನಾವೆಲ್ಲ ಬರ್ತಾ ಇಲ್ಲ. ಬರ್ತಾ ಇದ್ದೀರಾ? ಅವರು ಬತ್ತವ್ರಾ? ನೋಡ್ ಕಾಣಿಸ್ತೈತಾ? ಬತ್ತವ್ರೇನ? ಬತ್ತವ್ರಾ? ಏನು ಡಬ್ಬಿ ಹಾಕ್ಬಿಡು, ತಣ್ಣಾಗುತ್ತೆ. ಯಾವ ಹೋಟೆಲ್? ಅದು ಫ್ರಂಟ್ ಕ್ಯಾಮ್ರಾ.
ಎಲ್ಲ ಪ್ರೆಸೆಂಟ್ ಅಟೆಂಡೆನ್ಸ್ ಹಾಕೋದು. ನಿಮ್ಮ ಇಂಟ್ರೊಡಕ್ಷನ್ ಹೇಳ, ನಿನ್ನ ಹೆಸರು ಹೇಳು. ಆಮೇಲೆ ಎಮ್ಮ GM ಅಲ್ವಾ? ಇವಾಗ ಎಮ್ಮ ಆಗಿದ್ಯಾ? ನಿಮ್ಮ ಬಾಳಬಾರದು ಬಾಳಿನ ಮೂಲದಲ್ಲಿ ಕೆಡಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ದರಬಾರದು. ನನ್ನ ಸೇವೆಯಲ್ಲಿ ಗಮ್ಮಂತಿಯೇ ಮಲ್ಲಿಗೆಗಿಂತ ಬಲುವಂತ ನೀನು, ಶ್ರೀಗಂಧಕ್ಕಿಂತ ಸೌಗಂಧ. ನೆಕ್ಸ್ಟ್ ಯಾವುದು ನಮಗೆ ಬಂದಿದ್ದು? ಬಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಸೂರಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ತೋರಿದ ಚಾಣ್ಮೆಗೆ ಗೆಲುವಿನ ಬಂಗಾರಿಗೆ ಒಲವಿನ ಸಿಂಗಾರಿಗೆ ವಂದನೆ ವಂದನೆ ವಂದನೆ. ನಾ 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 ನಾನಾ ಬಂದಿತ್ತು ತಾನ ಬಂದ್ವಿ. ಸಿಕ್ಕಾಬಿಟ್ಟೆ ಕೋರ್ಸದ್ ನೀರು ಹರಿತೈತೆ. ಅಲ್ಲಿವರೆಗೂ ಹೋಗ್ಬೋದು ನಡಿ. ವಿಡಿಯೋ ಕ್ಲಿಪ್ ತಗೋತಾ ಇದ್ದೀನಿ. ಹೌದು ಏನ
ಅಂದಿದ್ದು. ಓ ಕೆಂಪು ಗೆದ್ದಿನಿ ಅಂತನ ಕೆಂಪಮ್ಮ ಅಂದಿದ್ದು. ಆಯ್ತು, ನಮ್ಮ ಹುಡುಗ ಕೊಟ್ಟಲ್ಲ. ಎಲ್ಲಾರ್ದು ಸೇರಿಸ್ಕೊಟ್ಟವ್ರಿ. ಅವ್ರು ಎಲ್ಲ ಒಂದೇ ಇದು. ಎಲ್ಲ ಹೋಯ್ತವ್ರ ಹುಡುಗರು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದು ನಾವು ಟ್ರಿಪ್ ಹೋಗಿದ್ದು ಅಂದರೆ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಆಫ್ಟರ್ 21 ಇಯರ್ಸ್ ಅಂತಂದರೆ 21 ವರ್ಷಗಳ ನಂತರ ಎಲ್ಲ ಸೇರಿ ಮಾತಾಡಿಕೊಂಡು ಬಸ್ ಮಾಡಿಕೊಂಡು ಮೈಸೂರು ಒನ್ ಡೇ ಟ್ರಿಪ್ ಹೋಗಿದ್ವಿ. ಬೆಳಗ್ಗೆ ಹೋಗಿ ಸಂಜೆ ಬರೋ ಥರ ಹೋಗಿದ್ವಿ. ಹುಡುಗರು ಹುಡುಗಿರು ಎಲ್ಲರೂ ಸೇರಿಕೊಂಡು ತುಂಬ ಚೆನ್ನಾಗಿ ಈ ವ್ಯೂನ ಹಾಗೆ ಡೇನ ಎಂಜಾಯ್ ಮಾಡಿದ್ವಿ. ನಮ್ಮ ಲೈಫಲ್ಲೇ ಮರೆಯಲಾರದಷ್ಟು ಒಳ್ಳೆ ನೆನಪುಗಳು ಸಿಕ್ಕಿದ್ವು. ಹಾಗೆ ಎಲ್ಲ ದೂರವಾಗಿರ್ತಕ್ಕಂಥ ಸ್ನೇಹಿತರೆಲ್ಲ ಮತ್ತೆ ಎಲ್ಲರೂ ಹತ್ತಿರ ಆದ್ವಿ. ಒಬ್ರಿಗೊಬ್ರು ಇಂಟ್ರಡಕ್ಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಯಾಕಂತಂದರೆ ನಾವು ಮುಂಚೆನೇ ಗೊತ್ತಿರುತ್ತಲ್ವ, ಅಂದರೆ 6 ವರ್ಷ ಕೆಲವು ಸ್ಟೂಡೆಂಟ್ಸು ಅಂದರೆ 6 ವಿಲೇಜವರು 6 ಹಳ್ಳಿಯವರು 6 ವರ್ಷ ಮತ್ತು ಇನ್ನೊಂದು ಹಳ್ಳಿಯವರು 3 ವರ್ಷ ಸೇರಿಕೊಂಡ್ರು. ಹಾಗಾಗಿ ಎಲ್ಲರೂ ಸೇರಿಕೊಂಡು ಓದಿದ್ದು. ಅಂದರೆ 5ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ನಾವು 6 ಹಳ್ಳಿಯವರಿದ್ದ ಹುಡುಗರು, ಆಮೇಲೆ 8ರಿಂದ 10ಕ್ಕೆ ಇನ್ನೂ. ಹಾಗಾಗಿ ತುಂಬ ವರ್ಷಗಳಿಂದ ಪರಿಚಯ, ಎಲ್ಲರೂ ಒಂದೊಂದು ಕಡೆ ಇದ್ವಿ. ಸುಮಾರು ಜನ ಹುಡುಗರೆಲ್ಲ ಹಾಗೆ ಸ್ವಲ್ಪ ಜನ ಹುಡುಗಿರೆಲ್ಲ ಬೆಂಗಳೂರಲ್ಲೇ ಇದ್ವಿ. ನಾವು ಒಂದು 42-43 ಜನ ಓದಿದ್ದು ಒಟ್ಟಿಗೆ ಇದ್ದಿದ್ದು. ಆದರೆ ಟ್ರಿಪ್ಪಿಗೆ ಬಂದಿದ್ದು 21 ಜನ, ಇನ್ನು 20 ಜನ ಮಿಸ್ ಆದರು. ಕೆಲವು ಕಾರಣಗಳನ್ನ ಕೊಟ್ಟು ಬಂದಿರಲಿಲ್ಲ. ಸೊ ನಾವು ಬಂದಿದ್ದವರು ಹೋಗಿದ್ದು 21 ವರ್ಷ ಆದಮೇಲೆ 21 ಜನ ಫ್ರೆಂಡ್ಸು ಒಟ್ಟಿಗೆ ಟ್ರಿಪ್ ಹೋಗಿದ್ವಿ. ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ವಿ, ಆದರೆ ಹುಡುಗರು ಒಪ್ಪಿರಲಿಲ್ಲ. ಅಂತಂದರೆ ಅವರೇ ಎಲ್ಲನೂ ಹಾಕ್ಕೊಂಡ್ರು. ಅಂದರೆ ಫಸ್ಟು ಆಯಿತು ನೀವು ಬನ್ನಿ ಪರವಾಗಿಲ್ಲ ಅಂತ ಹೇಳಿದ್ರು. ನಾವು ಕೊನೆಯಲ್ಲಿ ಅಮೌಂಟನ್ನ ಕೊಡೋಕೆ ಹೋಗಿದ್ದಕ್ಕೆ ಒಬ್ಬರೂ ಕೂಡ ಇಸ್ಕೊಳ್ಳಿಲ್ಲ. ದೇವರು ನಮಗೆ ಕೊಟ್ಟಿದ್ದಾನೆ, ನನಗೆ ನಿಮ್ಮ ಹತ್ರ ಹುಡುಗಿರ ಹತ್ರ ಎಲ್ಲ ಇಸ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಖರ್ಚುಗಳನ್ನ ಅವರೇ ಶೇರಿಂಗ್ ಮಾಡಿಕೊಂಡ್ರು. ಈ ದಿನ ತುಂಬ ಚೆನ್ನಾಗಿ ಹೋಯಿತು, ಹಾಗೆ ಮರೆಯಲಾರದ ದಿನ ಅಂತಲೇ ಹೇಳ್ಬೋದು. ಹಾಗೆ ಬಸ್ಸಲ್ಲಿ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಹುಡುಗರು ಸಿಕ್ಕಾಪಟ್ಟೆ ಚೆನ್ನಾಗಿ ಡ್ಯಾನ್ಸ್ ಆಡ್ತಿದ್ರು. ನಮ್ಮನ್ನು ಮಾಡ್ರಿ ಅಂತಿದ್ರು ಹುಡುಗಿರನ್ನ. ಪಾಪ ಹುಡುಗಿರು ಒಂಥರ ಹಿಂಜರಿಕೆ ಇದ್ದಿದ್ದು. ಹುಡುಗಿರು 7 ಜನ, ಇನ್ನು 14 ಜನ ಹುಡುಗರೇ ಇದ್ದರು. ಸೊ ಹಾಗಾಗಿ ನಾವು ಹುಡುಗಿರು ಡ್ಯಾನ್ಸ್ ಮಾಡಲಿಲ್ಲ. ಹುಡುಕಿದರೆ ಮಲ್ಲಿಕಾರ್ಜುನ. ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿ ಇದು ಮಾಡ್ತಾ ಇದ್ದೀವಿ. ಇನ್ನು ವಸಂತ ಪರವಾಗಿಲ್ಲ, ಎಷ್ಟೊಂದು ಪ್ಲೇಸ್ ಇದು ರೀಚ್ ಮಾಡ್ತಾ ಇದ್ದೀವಿ. ಇಲ್ಲೇ ಆ ದೇವ್ರೈತೆ, ಚೆನ್ನಾಗೈತೆ ಪ್ಲೇಸು. ನಾನು ಇಲ್ಲಿ ಯಾವಾಗಲೂ ಬಂದಿಲ್ಲ. ಇಲ್ಲೊಂದು ಯಾವುದೋ ದೇವ್ರ ಐತೆ, ಕಾಳಬಸವೇಶ್ವರ ಸ್ವಾಮಿ ಸನ್ನಿಧಿ. ಹಾಯ್ ಬೇಡವ. ಎಂತದೆ ಬರ್ರಿ ಇವಾಗ ಅಲ್ಲಿರೋದು ದೇವಸ್ಥಾನ. ನನ್ನ ತಲೆ ಮೇಲಂತೂ
ಅಲ್ಲ ನನ್ನ ಹಣೆಲಂತೂ ಎಷ್ಟೊಂದು ಐತವ ಬಟ್ಟು ನೋಡಿ ಹಾಂ ಏನು ನೀರಿಂದು ಗಿರಿಜಾ ಕಲ್ಯಾಣ ಮಂಟಪ ದೇವ್ರದ್ದು ದೇವಸ್ಥಾನ ಕಟ್ತವ್ರೆ ನೋಡಿ ಎಲ್ಲ ಕಲ್ಲಲ್ಲಿ ಅದಕ್ಕೆ ಹ್ಞೂ ಹುಡುಗರಿಗೆ ಹೇಳಿ ಅವನು ಉಮೇಶನ ಹತ್ರ ಐತೆ ನಂಬರ್ ನಾವು ಒಂದ್ಸಲಿ ಬಂದಾಗ ತಲಕಾಡ್ಗೆ ಹೋಗ್ಬೇಕು ಅನ್ಕೊಂಡಿದ್ದೆ ಟೈಮ್ ಸಿಕ್ಲಿಲ್ಲ. ಮಾಡಿಲ್ಲ ಹಂಗೆ ಇವಳು ಪೂಜೆ ಮಾಡುವಾಗ ಸ್ಟಾರ್ಟ್ ಆಗಿತ್ತಾ ವಿಡಿಯೋ ನೋಡ್ತೀನಿ ಇರು ಪೂಜೆ ಮಾಡೋದು ಮಾಡಿದ್ಯಾ ಓಕೆ ತಲಕಾಡಲ್ಲಿ ಇಲ್ಲಿ ಕಾವೇರಿ ನದಿ ಐತೆ ಇಲ್ಲಿ ಬಿಟ್ಟು ಇಲ್ಲೂ ಅಲ್ಲ ಗೇಟ್ ಹಾಕಾರಲ್ಲ ಮುಂಚೆ ತರೋಗ್ಲಿ ಹೋಗ್ಲೇಬೇಕು ನೀನು ಬೆಳಗ್ಗೆ ತಿಂಡಿ ಮಾಡ್ಬೇಕಲ್ಲ ಹೌದು ಯಾರು ನಿಮ್ಮ ವಾರ್ಗಿತಿ ಅದು ಯಾರು ನೋಡ್ಕೊಳಲ್ವಾ ಹೌದು ಅವರು ಏನು ಅಯ್ಯೋ ಏನು ಯಾವಾಗಲೂ ಖರ್ಚು ಮಾಡೋಕೆ ಬರ್ತೀವಾ ಅಂತ ತಗೊಂತಾರೆ ಅದೇನ ಕರೆಕ್ಟು ನಮಗೆ ಗೊತ್ತು ಇಲ್ಲೇ ಬಂದಿದ್ದಾಗಿರೋದು ಈಗ ನೆಕ್ಸ್ಟ್ ಟೈಮ್ ಗೊತ್ತಾಗುತ್ತಲ್ಲ ಇಲ್ಲಿ ಬರ್ತಾವ್ರ ಹುಡುಗರು ಹಿಂದೆ ಹೋಗ್ತಾ ಇಲ್ಲ ಕಣೆ ತಪ್ಪದ್ದು ಅಲ್ಲಿ ಇರೋದು ಕೇಳೋದು ಬಿಡಲ್ಲ ಅನ್ಸುತ್ತೆ ಆ ಬ್ರಿಡ್ಜ್ ಮೇಲೆ ಗಾಡಿಗಳು ಓಡಾಡ್ತಾವ ಇನ್ನೂ ಇಲ್ಲ ಅದು ಬ್ರಿಡ್ಜ್ ಆಗಿಲ್ಲ ಅದು ಬಟ್ ನೀರೊಳಗೆ ಇಳಿದು ಹೋಗ್ಬೋದು ನೋಡ್ಲಿಲ್ಲ ಹಂಗೆ ಮಳೆ ಅಲ್ವಾ ಇದು ಜಾರ್ದು ಇದಾಯ್ತದೆ ನೋಡಲ್ಲಿ ನದಿ ಮಗ್ಲಲ್ಲೇ ಊರು ಅಲ್ಲಿ ಹೋಯ್ತವ್ರೆ ತೆಪ್ಪದಲ್ಲಿ ಹೋಯ್ತವ್ರೆ ಒಂದು ನಿಮಿಷ ಸ್ವಲ್ಪ ಮುಂದೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಹುಡುಗಿರು ಮಾತಾಡ್ತಿರ್ಲಿಲ್ಲ ಅಂದರೆ ಎದುರ್ಕೊಳ್ಳಿವು ಯಾಕಂತಂದರೆ ಹಳ್ಳಿ ಕಡೆ ವಾತಾವರಣದಲ್ಲಿ ಬೆಳೆದಿದ್ದು ನಮಗೆ ಒಂದು ಫೋನ್ ಆಗಲಿ ಒಂದು ಇದಾಗಲಿ ಏನೂ ಇರ್ತಿರ್ಲಿಲ್ಲ ಮಾತಾಡೋದಕ್ಕೆ ಎದುರ್ಕೊಳ್ಳಿವು ಎಲ್ಲಿ ಯಾರಾದರೂ ನೋಡಿದ್ರೆ ಮಾತಾಡಿದ್ರೆ ಜೊತೆಲಿ ಓಡಾಡಿದ್ರೆ ಬೈತಾರೋ ಅಂತ ಹೇಳ್ಬಿಟ್ಟು ಬಟ್ ಇವಾಗ ಎಲ್ಲರೂ ಅವ್ರವ್ರ ಲೈಫಲ್ಲಿ ಸೆಟ್ಲಾಗಿದ್ದಾರೆ ಅವ್ರದ್ದೇ ಅದು ಫ್ಯಾಮಿಲಿ ಇದೆ ಸೊ ಹಾಗಾಗಿ ಇವಾಗ ನಾವು ನಮ್ಮ ಮೈ ಚಳಿ ಬಿಟ್ಟು ನಮ್ಮ ಇದನ್ನು ನಾಚಿಕೆ ಎಲ್ಲ ಬಿಟ್ಟು ಹುಡುಗರ ಜೊತೆ ನೀಟಾಗಿ ಮಾತಾಡಿದ್ವಿ ಹೋಗೋ ಬಾರೋ ಅಂತಲೇ ಅಂತಿದ್ವಿ ಹಾಗೆ ಕೆಲವು ಹುಡುಗಿರು ಅಪ್ಪಿ ಅನ್ನೋರು ಹಂಗಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಹುಡುಗರಂತೂ ಮೈ ಚಳಿ ಬಿಟ್ಟು ಫುಲ್ಲು ಬಸ್ಸೇ ಇದಾಗಬೇಕು ಆ ರೀತಿ ಡ್ಯಾನ್ಸ್ ಮಾಡಿದ್ರು ನಮಗಂತೂ ನೋಡಿ ನಕ್ಕಿ ಖುಷಿ ಆಯಿತು ಹಾಗೆ ಅವರೆಲ್ಲರ ಎಂಜಾಯ್ಮೆಂಟು ನಮಗೊಂಥರ ಫುಲ್ಲು ಖುಷಿ ತರಿಸ್ದಂಗೆ ನಮ್ಮನ್ನು ಡ್ಯಾನ್ಸ್ ಮಾಡಿ ಅಂತಾಯಿದ್ರು ಬಟ್ ಅದು ಚಿಕ್ಕ ಪ್ಲೇಸ್ ಏನು ಮಾಡೋದು ಆದರೂ ನಾವು ಸ್ವಲ್ಪ ಸ್ಟೆಪ್ ಹಾಕಿದ್ವಿ ಸ್ವಲ್ಪ ಡ್ಯಾನ್ಸ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಹಾಗೆ ಈ ಥರ ಸ್ಕೂಲ್ ಹುಡುಗರು ಇಷ್ಟೊಂದು ವರ್ಷ ಆದಮೇಲೆ
ಟ್ರಿಪ್ ಹೋಗಿದ್ದು ಇದೇ ನಮ್ಮ ಸ್ಕೂಲಲ್ಲಿ ಮೊದಲನೇ ಸಲ. ಹಾಗೆ ನಾವು ಹೋಗಿ ಬಂದ ಮೇಲೆ ನಮ್ಮ ಹಿಂದಿನ ಬ್ಯಾಚವರು ಕೂಡ ಹೋಗಿ ಬಂದರು. ಹಾಗೆ ಈ ಟ್ರಿಪ್ಪಲ್ಲಿ ಇನ್ನೊಂದನ್ನು ಮಾತಾಡ್ಕೊಂಡ್ವಿ, ಏನಾದ್ರೂ ಸ್ಕೂಲ್ಗೆ ಮಾಡಬೇಕು, ಏನಾದರೂ ನಾವು ಓದಿದ ಸ್ಕೂಲ್ಗೆ ನಮ್ಮ ಮಕ್ಕಳಿಗೆ ಅಂದರೆ ನಮ್ಮ ಹಿಂದಿನ ಕಾಲದ ಅಂದರೆ ನಮ್ಮ ಹಿಂದೆ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಏನಾದರೂ ಯೂಸ್ ಆಗೋ ರೀತಿ ಮಾಡಬೇಕು ಅಂತ ಹೇಳಿ ಎಲ್ಲರೂ ಮಾತಾಡ್ಕೊಂಡ್ವಿ. ಹಾಗೆ ಎಲ್ಲ ಹುಡುಗರ ಕೈಲೂ ಡ್ಯಾನ್ಸ್ ಮಾಡಿಸಿದ್ವಿ. ಒಬ್ಬರೂ ಕೂಡ ಡ್ಯಾನ್ಸ್ ಮಾಡ್ದಂಗೆ ಇರಲಿಲ್ಲ. ಎಲ್ಲ ಹುಡುಗರನ್ನೂ ಎಳ್ದು ನೀನು ಮಾಡಿಲ್ಲ ಅಂತ. ಬಟ್ ಹುಡುಗಿರು ಮಾತ್ರ ಒಬ್ಬರು ಮಾಡಲಿಲ್ಲ ನಾವು. ಸೊ ಹುಡುಗರು ಮಾತ್ರ ಎಲ್ಲ ಡ್ಯಾನ್ಸ್ ಮಾಡಿದ್ರು. ಸಾಂಗಿಗಂತೂ ಸಖತ್ತಾಗಿ ಕುಣಿದ್ರು. ಅಂದರೆ ಬ್ಲೂಟೂತ್ ಕನೆಕ್ಟ್ ಮಾಡಿ ಯೂಟ್ಯೂಬಲ್ಲಿ ಆ್ಯಡ್ ಮಾಡಿ ಈ ದಿನ ತುಂಬ ಚೆನ್ನಾಗೋಯ್ತು. ಹಾಗೆ ನೆನಪಿಗೆ ಇರಲಿ ಅಂತ ಹೇಳ್ಬಿಟ್ಟು ಇದು ನಾವು ಯಾವ್ಯಾವ ಅಂದರೆ ಹುಡುಗರು ಯಾವ್ಯಾವ ಡ್ಯಾನ್ಸಿಗೆ ಆಡಿದ್ರು ಅದೇ ಡ್ಯಾನ್ಸ್ದು ಸಾಂಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಕಾಪಿರೈಟ್ ಅಂತ ಹೇಳ್ಬಿಟ್ಟು ಬಂತು. ಸೊ ಹಾಗಾಗಿ ಮತ್ತೆ ಇದನ್ನು ರಿಮೂವ್ ಮಾಡಿಬಿಟ್ಟು ನಾನು ಮತ್ತೆ ಎಡಿಟ್ ಮಾಡಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಅಪ್ಲೋಡ್ ಮಾಡೋ ಉದ್ದೇಶ ನಮ್ಮ ಸ್ಕೂಲ್ ಚೈಲ್ಡ್ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿದ್ದು 1 ಡೇ ಟ್ರಿಪ್ ಮೆಮೊರಿಯಾಗಿ ಇರಲಿ, ಹಾಗೆ ಬ್ಯೂಟಿಫುಲ್ಲಾಗಿರಲಿ. ಮುಂದೆ ಎಷ್ಟೇ ದಿನ ಹೋದ್ರೂ ಕೂಡ ಈ ವಿಡಿಯೋ ನಮಗೆ ನೆನಪಿಗೆ ಬರಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ನಿಮಗೆಲ್ಲ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಹಾಗೆ ನೀವು ಸ್ಕೂಲ್ ಫ್ರೆಂಡ್ಸ್ ಇದ್ದರೆ ನೀವೂ ಕೂಡ ಹೋಗಿ ಬನ್ನಿ. ಈ ಥರ ಟ್ರಿಪ್ನ ಎಂಜಾಯ್ ಮಾಡಿ. ಆವಾಗ ನಿಮಗೂ ಒಂದು ಲೈಫಲ್ಲಿ ಚೇಂಜಸ್ ಸಿಗುತ್ತೆ. ಹಾಗೆ ಸ್ಕೂಲ್ ಫ್ರೆಂಡ್ಸ್ ಜೊತೆ ಒಂದು ದಿನಾನ ಕಳೆದಿದ್ದ ನೆನಪು ಇರುತ್ತೆ. ಸೊ ಹಾಗಾಗಿ ನಿಮಗೆಲ್ಲನೂ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹಾಗೆ ಈ ವಿಡಿಯೋ ಮುಖಾಂತರ ಇನ್ನೊಂದು ವಿಷಯನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅದು ನನ್ನ ಲೈಫಲ್ಲಿ ಚೇಂಜಸ್ ಆಗಿದ್ದು ಒಂದು ಘಟನೆ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ಈ ಡೇ ಟ್ರಿಪ್ನ ನಾವು ಎಂಜಾಯ್ ಮಾಡಿ ಬಂದ್ವಲ್ಲ, 27/7/2025 ಹೋಗಿದ್ದಿದ್ದು ನಾವು ಟ್ರಿಪ್ಪಿಗೆ ಸಂಡೇ. ಮತ್ತು ಮಂಡೇ ನಾವು ಅಂದರೆ ಸಂಡೇ ಸಂಜೆನೇ ಬಂದ್ವಿ. ಮಂಡೇ ನನ್ನ ಚಿಕ್ಕ ಮಗಳಿಗೆ ಹುಷಾರು ತಪ್ಪಿತು, ಅಂದರೆ ವಾಮಿಟ್ ಅಂತ ಹೇಳ್ಬಿಟ್ಟು ಸ್ಕೂಲಿಂದ ಬಂದಳು. ನೆಕ್ಸ್ಟ್ ಡೇಗೆ ಜ್ವರ, ಹಂಗೂ 2 ಡೇಸು ಜ್ವರ ಹೊಡೀತು. ಅಂದರೆ 2 ಡೇಸ್ ವಾಮಿಟ್ ಇತ್ತು, ಬಟ್ ಜ್ವರ ತುಂಬ ದಿವಸ ಇತ್ತು, ಅಂದರೆ 1 ವೀಕು ಬಿಡಲೇ ಇಲ್ಲ. ಏನು ಮಾಡಿದ್ರೂ ಜ್ವರ, ಹಾಗೆ ಹೊಟ್ಟೆ ನೋವು ಅಂತ ಇದ್ಲು. ಸೊ ನಾನು ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ. ಅಲ್ಲಿ ಚೆಕ್ ಮಾಡಿಸಿದ್ಕೆ ಅಪೆಂಡಿಕ್ಸ್ ಅಂತ ಹೇಳ್ಬಿಟ್ಟು ಬಂತು. ಆವಾಗ ಆಪ್ರೇಷನ್ನು ಇದು ಅಂತ ಹೇಳ್ಬಿಟ್ಟು ಅದೇ ಟೈಮ್ಗೆ ನನ್ನ ಕ್ಲಾಸ್ಮೇಟ್ ಒಬ್ಬ ಫೋನ್ ಮಾಡ್ದ. ಸೊ ಅವನಿಗೆ ಈ ಥರ ಅಡ್ಮಿಟ್ ಮಾಡ್ತಾಯಿದ್ದೀನಿ, ಹಿಂಗೆ ಹುಷಾರಿಲ್ಲ ಕಣಪ್ಪ, ಆಮೇಲೆ ಮಾಡ್ತೀನಿ ಅಂತ ಹೇಳಿ ಇಟ್ಟೆ. ಆಮೇಲೆ ನನ್ನ ಫ್ರೆಂಡ್ ಒಬ್ಬಳು ಫೋನ್ ಮಾಡಿದ್ಲು, ಅಂದರೆ ಕ್ಲಾಸ್ಮೇಟೇ, ಅವಳಿಗೂ ಈ ರೀತಿ ಹೇಳಿದೆ ನನ್ನ ಪ್ರಾಬ್ಲಮ್ಮ. ಹಾಗೆ ಈ ಟ್ರಿಪ್ಪು ನಮಗೆ ಒಂದು ಒಳ್ಳೆ ಮೆಮೊರಬಲ್ ಡೇ ಏನು ಕೊಡ್ತು ಅಂದರೆ ಎಲ್ಲರೂ ಮಾತಾಡ್ಕೊಂಡು ಹಿಂಗೆ ಹೆಲ್ಪ್ ಮಾಡೋಣ ಆಶಂಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೈಲಾದಷ್ಟನ್ನ ಅಮೌಂಟ್ನ ಕೂಡಿಸಿ ಕೊಡೋಣ. ಪಾಪ ಕಷ್ಟದಲ್ಲಿದ್ದಾಳೆ, ಆಪ್ರೇಷನ್ನು ಇದು ಹಾಸ್ಪಿಟಲ್ ಅಂತಂದರೆ ಎಷ್ಟು ಖರ್ಚಿರುತ್ತೆ ಏನಂತ ಹೇಳ್ಬಿಟ್ಟು ಎಲ್ಲರೂ ಕೂಡಿಸಿ ಅಮೌಂಟ್ ಹಾಕಿ ಒಂದು 17,800 ರೂಪಾಯಿ ಕೊಟ್ಟಿದ್ದರು ನನಗೆ. ನಿಜ ಅವ್ರ ಋಣನ ಈ ಜನ್ಮದಲ್ಲಿ ನಾನು ತೀರ್ಸೋಕ್ಕಾಗೋದು ಇಲ್ಲ, ಹಾಗೆ ಮರೆಯೋಕ್ಕಾಗೋದು ಇಲ್ಲ. ಕೊಟ್ಟವರು ಒಳ್ಳೆಯವರು, ಕೊಡ್ದಿಲ್ದಾರೆ ಎಲ್ಲರೂ ಒಳ್ಳೆಯರಂತಲ್ಲ. ಎಲ್ಲರೂ ಫೋನ್ ಮಾಡಿ ವಿಚಾರಿಸ್ಕೊಂಡ್ರು, ಎಲ್ಲರೂ ಮನಸ್ಫೂರ್ತಿಯಾಗಿ ಕೊಟ್ಟರು. ಕೆಲವ್ರ ಹತ್ರ ಇತ್ತು, ಇರಲಿಲ್ಲ, ಅವ್ರ ಕಷ್ಟ ಇತ್ತು. ಬಟ್ ಆದ್ರೂ ನನಗೋಸ್ಕರ ಅಷ್ಟು ಹೆಲ್ಪ್ ಮಾಡಿದ್ರಲ್ಲ ಹುಡುಗರು ಹುಡುಗಿರು ಎಲ್ಲರೂ ಸೇರಿ ಕೊಟ್ರಲ್ಲ. ಸೊ ಅವ್ರ ಋಣನ ನಾನು ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಸದಾ ಚಿರಋಣಿಯಾಗಿರ್ತೀನಿ. ಇದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನ್ನ ಮಗಳನ್ನ ಹಾಸ್ಪಿಟಲ್ಗೆಲ್ಲ ಸೇರಿಸಿ ಆಪ್ರೇಷನ್ ಎಲ್ಲ ಮಾಡಿಸ್ಕೊಂಡು ಆಮೇಲೆ 1 ವಾರ ಹಾಸ್ಪಿಟ್ಲಲ್ಲೇ ಇದ್ದು ನೆಕ್ಸ್ಟ್ ಕರ್ಕೊಂಡು ಬಂದೆ. ನೆಕ್ಸ್ಟ್ ವೀಕು ಅವಳಿಗೆ ಸ್ಟಿಚಸ್ ಬಿಚ್ಚಿಸ್ಬೇಕು. ಈಗಲೂ ಇನ್ನೂ ಸ್ಟಿಚಸ್ ಬಿಚ್ಚಿಸಿಲ್ಲ, ಹಾಸ್ಪಿಟಲಿಂದ ಕರ್ಕೊಂಬಂದಿದ್ದೀನಿ. ಹಾಗೆ ಹಾಸ್ಪಿಟಲಲ್ಲಿ 1-2 ಮಾತ್ರ ವಿಡಿಯೋ ಕ್ಲಿಪ್ನ ತೊಗೊಂಡೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಯಾವುದೇ ತಂದೆ ತಾಯಿಗಾದ್ರೂ ತಮ್ಮ ಮಕ್ಕಳು ಹಾಸ್ಪಿಟಲ್ಗೆ ಹೋಗೋದನ್ನು ಕಣ್ಣಾರೆ ನೋಡಬಾರ್ದು. ನಾನು ಅಂಥ ದಿನಗಳನ್ನ ನೋಡ್ಬಿಟ್ಟಿದ್ದೀನಿ. ನಮ್ಮ ತಂದೆ ತಾಯಿ ಹಾಗೆ ನನ್ನ ಮಗು 3 ಜನನೂ ಹಾಸ್ಪಿಟಲಲ್ಲಿ ಆಪ್ರೇಷನ್ ಆಗಿದ್ದಾಗ ಇದ್ದು ನೋಡಿ ನಾನು ಅನುಭವಿಸಿದ್ದು ನೋಡ್ಬಿಟ್ಟು ನನ್ನ ಮಗು ಆಪ್ರೇಷನ್ ಅಂದಾಗ ನಾನು ಸಿಕ್ಕಾಪಟ್ಟೆ ಹತ್ಬಿಟ್ಟೆ.
ಆ ನೋವನ್ನ ಹೇಗೆ ತಡೆಯುತ್ತೋ ನನ್ನ ಮಗು ಲೈಫ್ ಲಾಂಗ್ ಅಂತ ಹೇಳ್ಬಿಟ್ಟು. ಬಟ್ ಆ ದೇವರು ಒಳ್ಳೆಯದನ್ನಾಗಿದ್ದಾಗೆ ನಾನು ಮಾಡಿದ್ದೇನೋ ಪುಣ್ಯ ಅನಿಸುತ್ತೆ. ಯಾಕಂದರೆ ಇನ್ನೊಂದು ದಿನ ಲೇಟ್ ಆಗಿದ್ದಿದ್ರು ನನ್ನ ಮಗಳಿಗೆ ಡೇಂಜರ್ ಆಗಿರೋದಂತೆ. ಯಾಕಂದರೆ ಅಪೆಂಡಿಕ್ಸು ಅಲೆ ಹೊಡ್ಕೊಂಬಿಟ್ಟಿತ್ತಂತೆ. ಸೊ ಹಾಗಾಗಿ ಡಾಕ್ಟ್ರ್ ಹೇಳಿದ್ರು ಆಮೇಲೆ ಎಲ್ಲ ಓಪನ್ ಸರ್ಜರಿನೇ ಮಾಡಿ ಎಲ್ಲ ಕ್ಲೀನ್ ಮಾಡಿದ್ವಿ ಕಣಮ್ಮ, ಹಾಲೆ ಹೊಡ್ಕೊಂಬಿಟ್ಟು ಕಿವಾಗಿ ಎಲ್ಲ ಊದ್ಕೊಂಬಿಟ್ಟಿತ್ತು ಅಂತ ಹೇಳಿದ್ರು. ನಿಜ ತುಂಬ ಬೇಜಾರಾಯಿತು. ಇಷ್ಟು ಚಿಕ್ಕ ವಯಸ್ಸಿಗೆ ಆಪ್ರೇಷನ್ ಅಂಥದ್ದು ಅನುಭವಿಸ್ಬೇಕಲ್ಲ ನೋವು ಅಂತ ಹೇಳಿ. ಬಟ್ ಆದರೆ ಒಂದು ದಿನದಲ್ಲಿ ನನ್ನ ಮಗಳನ್ನ ಉಳಿಸ್ಕೊಂಡಲ್ಲ ಅಂತ ಒಂದು ಖುಷಿ. ಹಾಗೆ ನನ್ನ ನಮ್ಮ ಈ ಒಂದು ಡೇ ಟ್ರಿಪ್ಪಿಂದ ನನಗೆ ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು, ಕಷ್ಟ ಸುಖಕ್ಕಾಗಂಥ ಫ್ರೆಂಡ್ ಸಿಕ್ಕಿದ್ರಲ್ಲ ಅನ್ನೋದು ಖುಷಿನೂ ಇನ್ನೊಂದು ಕಡೆ. ಹೇಗೋ ಎಲ್ಲರೂ ಹೆಲ್ಪ್ ಮಾಡಿದ್ರು. ಹಾಗೆ ದುಡ್ಡು ಕೂಡ ಅಡ್ಜಸ್ಟ್ ಆಯಿತು ಯಾರ್ಯಾರ ಹತ್ರನೂ, ಅಂದರೆ ತಂಗಿ ತಮ್ಮ ಆಫೀಸ್ ಕಡೆಯಿಂದ ಫ್ರೆಂಡ್ಸು ಈ ರೀತಿ ಎಲ್ಲರೂ ಹೆಲ್ಪ್ ಮಾಡಿದ್ರು. ಆ ದುಡ್ಡಿಂದನೇ ನಾನು ನನ್ನ ಮಗಳನ್ನ ಆಪ್ರೇಷನ್ ಮಾಡಿ ಉಳಿಸ್ಕೊಂಡು ಕರ್ಕೊಂಡು ಬಂದೆ. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಫ್ರೆಂಡ್ಸಿಗೆಲ್ಲ ಈ ವಿಡಿಯೋದಲ್ಲಿ. ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲರಿಗೂ ಯಾರ್ಯಾರು ಹೆಲ್ಪ್ ಮಾಡಿದ್ದೀರಾ, ಹೆಲ್ಪ್ ಮಾಡಿಲ್ಲ ಎಲ್ಲರಿಗೂ 42 ಜನ ಇದ್ವಲ್ಲ, ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಿಮಗೆ ಸದಾ ಚಿರಋಣಿಯಾಗಿರ್ತೀನಿ. ಹಾಗೆ ಕೋಟಿ ಕೋಟಿ ಧನ್ಯವಾದಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಫ್ರೆಂಡ್ಸ್ನ ಉಳಿಸ್ಕೊಳ್ಳಿ. ಥ್ಯಾಂಕ್ ಯು. ನಮ್ಮ ಜಮೀನು ಅನ್ನೋದೇ ಇರಲ್ಲ. ಆ ಪಕ್ಕದಲ್ಲೇ ನೋಡು, ಡ್ಯಾಮ್ ಪಕ್ಕದಲ್ಲೇ ಜಮೀನು ಮಾಡಿದ್ದಾರೆ. ಹೆಂಗೆ ಹರಿತೈತೆ ಆ ಕಡೆ ಎಲ್ಲ ಗಾಡಿಗಳು ನಿಂತಿದ್ದಾವೆ. ಆ ಡ್ಯಾಮ್ ಏನಾರು ಓಪನ್ ಆಯಿತು ಅಂತಂದ್ರೆ ಹೆಂಗೆ ಕತೆ ಅಲ್ಲ. ನೀರು ಸೌಂಡ್ ನೋಡಿ ಹೆಂಗೆ. ಏನು ಕರ್ಕೊಂಡೋಗಲ್ಲ ಕಣೆ ಅದಕ್ಕೆ. ಮತ್ತೆ ಕರ್ಕೊಂಡೋದಂಗೆ ಮತ್ತು ನೀನೆಲ್ಲ ಹೆಂಗೆ ನೋಡಿದ್ಯಾ? ನಾನು ಫಸ್ಟು ಇದು ಶ್ರೀಶಕ್ತಿಲಿ ಸಂಘದಲ್ಲಿ ನಮ್ಮ ದಡಮ್ಮ ಹೋಗ್ಲಿಲ್ವಾ, ನಾನು ಕಳ್ಸಿದ್ರ. ಇವಾಗ ಮನೆ ವಾವ್ ಸೂಪರ್ ಐತೆ. ಇಲ್ಲಿ ಬಿದ್ದರೆ ಮಾತ್ರ ಏನು ಇದಾಗಲ್ಲ, ಏನು ಸಿಗಲ್ಲ. ಇಲ್ಲಿಗೆ ಯಾಕೆ ಬರ್ಬೇಕು, ಅಲ್ಲಿಗೆ ಹೋಗ್ಬೇಕಾಯ್ತು. ದೂರ ಆಯ್ತದೆ ಅಂತ ಹಿಂಗೆ ಬನ್ನಿದ್ದು. ಒಂಚೂರು ಆ ಕಡೆ ನಡೀರಿ. ನೋಡೆ ತಲೆಗಳು ಕೊಡೋದಾಗಿದೆ. ಇಲ್ಲ ವಿಡಿಯೋನೇ ಮಾಡ್ತಾ ಇರೋದು. ವಿಡಿಯೋ ಮಾಡ್ತಾ ಇದೆಯಾ ನಾಗೇಶ? ಹಿಂದೆ ಹಿಂದೆ ಕಾಣಂಗೆ. ಸಾಕು. ಸೇಫ್ಟಿ ಇಲ್ಲ ಏನಿಲ್ಲ. ಎರಡು ಕಡೆ ಗೇಟ್ ಇರೋದು, ಎರಡು ಕಡೆ ಗೇಟ್ ಇರೋದು, ಅದೊಂದು ಇದೊಂದು ಓಪನ್ ಮಾಡಿದ್ರೆ ಹೆಂಗೆ ಹೋಯ್ತು.
21 ಜನ. ವಾಟರ್ ಡ್ಯಾನ್ಸ್ ಇಲ್ವಂತ? 21 ಜನ. ಹೌದಾ? ಕ್ಲೋಸ್ ಆಯ್ತಲ್ಲ, ಹೋಗ ನಡಿ. ಹೋಗಲ್ಲ, ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಆಗಿದೆ. ಎಷ್ಟು ಟಿಕೆಟ್ ಇದಕ್ಕೆ? 100. ಅದಕ್ಕೂ ಎಲ್ಲ ಸೇರಿ 100. ಹೋದ್ರೆ ಹೋಗ್ಬೋದು, ಬಿಟ್ಟರೆ ಬಿಡ್ಬೋದು. ಹೆಂಗೆ ಬಂದವ್ರು ಹೆಂಗೆ ಹೋಗಿ ಹೋಗ್ತಾರೆ. ಬರೀ ಸುಮ್ಮನೆ ನೀರು ಹೊಡಿತದೆ ಅಷ್ಟೇ. ನೋಡ್ತೀನಿ. ಕಾಲು ಕೆಳಗೆ ಬಿಡ್ಬೋದೇನೋ ಅಂತ ಹೋದೆ. ಇಲ್ಲಿ ಪಾರ್ಕಲ್ಲಿ ಕುತ್ಕೋಬಹುದು ಅನ್ಸುತ್ತೆ ನೋಡು, ಇದ್ರ ಮೇಲೆ. ಯಾಕೆ ಬಾ. ಹಿಂಗೆ ಏಕ ನಿಂತ್ಕೊಂಡು ಸಬಸ್ಕೋಬೋದಿತ್ತು. ಆ ಕಡೆನ ಈ ಕಡೆನ ನಿಂತ್ಕೊಳ್ಳೋದವ ಆಶಾ. ಯಾರೇ ಜನ ಜಾಸ್ತಿ ಆ ಕಡೆನೇ. ಚಳಿ ಸ್ಟಾರ್ಟ್ ಆಗೋಯ್ತು. ಅದೇ ಮುಂದೆ ಹೋಗೋರೆ ಅನ್ಸುತ್ತೆ ಕಣ. ಹೋಗೋರು ನೋಡು. ಆಪೋಸಿಟ್ ಏನೈತೆ ಬಾರ್ಲಾ.
ಬ್ಯೂಟಿಫುಲ್. ಹೌದಾ?